ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲ ಸೂಪರ್ ಆಗಿ ಹ್ಯಾಪಿಯಾಗಿ ಹೆಲ್ದಿ ಆಗಿದ್ರ ಅಂತ ಅನ್ಕೊಂಡಿದೀನಿ. ಸೊ ಈ ವಿಡಿಯೋ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಬಿಕಾಸ್ ಅಫ್ಕೋರ್ಸ್ ನಮ್ಮ ಎಲ್ಲ ಹುಡುಗಿರಿಗೆ ಶಾಪಿಂಗ್ ಅಂದ್ರೆ ತುಂಬಾ ತುಂಬಾ ಇಷ್ಟ ಆಗುತ್ತೆ. ಸೊ ಎಸ್, ಇವತ್ತು ಕೂಡ ಒಂದು ಶಾಪಿಂಗ್ ಹಾಲ್ ಆಗಿರುತ್ತೆ. ಅಂಡ್ ಐ ಹೋಪ್ ನೀವೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ, ಇಷ್ಟಪಡ್ತೀರಾ ಅಂತ ಅನ್ಕೊಂಡಿದೀನಿ. ಎಷ್ಟಾಗುತ್ತೋ ಅಷ್ಟು ಲಿಂಕ್ ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ಅದಕ್ಕೂ ಮುಂಚೆ ನಿಮ್ಗೇನಾದ್ರೂ ಡೈಲಿ ವ್ಲಾಗ್ಸ್ ಅಥವಾ ಮ್ಯಾನಿಫೆಸ್ಟೇಷನ್ಸ್, ಈ ತರ ಶಾಪಿಂಗ್ ವ್ಲಾಗ್ಸ್ ಜೊತೆಗೆ ಟ್ರಾವೆಲಿಂಗ್ ವ್ಲಾಗ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ನನ್ನ ಇವಾಗಲೇ ಫಾಲೋ ಮಾಡೋದನ್ನ ಅಥವಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನ ನೋಡಿ. ಇವನ್ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ಸೇಮ್ ಐಡಿಲೇ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ. ಅಂಡ್ ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಿರ್ತೀನಿ. 1-to-1 ಸೆಷನ್ ಆಗಿರುತ್ತೆ. ಅದನ್ನ ತಿಳ್ಕೊಬೇಕಂದ್ರೆ ನೀವು ನನಗೆ ಮೇಲ್ ಐಡಿ ಕೊಟ್ಟಿರ್ತೀನಿ. ಸೊ ಅದಕ್ಕೆ ಮೇಲ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಸೊ ಎಸ್, ಇವತ್ತಿನ ತಮ್ನೆಲ್ ಅಲ್ಲಿ ನಿಮ್ಗೆ ಆಲ್ರೆಡಿ ನೋಡಿ ಗೊತ್ತಾಗಿರುತ್ತೆ. ಇಟ್ಸ್ ಆಲ್ ಅಬೌಟ್ ಶಾಪಿಂಗ್. ನಾನು ರೀಸೆಂಟ್ ಆಗಿ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದೀನಿ. ಅಂಡ್ ಐ ಆಮ್ ರಿಯಲಿ 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 ವೆರಿ ಹ್ಯಾಪಿ, ವೆರಿ ಸ್ಯಾಟಿಸ್ಫೈಡ್ ಈ ಟೈಮ್ ಮಾಡಿದಂತ ಶಾಪಿಂಗ್ ವಿಚಾರಕ್ಕೆ ಬರೋದಾದ್ರೆ. ಸೊ ಫಸ್ಟ್ ನೀವು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾನು ರೀಸೆಂಟ್ ಆಗಿ ಮಲ್ಲೇಶ್ವರಂನ ವಿಸಿಟ್ ಮಾಡಿದೆ. ಫಾರ್ ದ ಫಸ್ಟ್ ಟೈಮ್ ನಾನು ಶಾಪಿಂಗ್ ಅಂತ ಆ ಜಾಗಕ್ಕೆ ಹೋಗಿದ್ದು. ಬಿಕಾಸ್ ಸಿಕ್ಕಾಬಟ್ಟೆ ನೋಡ್ತಿದ್ದೆ ಆ ಜಾಗದ ಬಗ್ಗೆ. ತುಂಬಾ ಜನ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗುತ್ತೆ ಅಂತ ಹೇಳ್ತಿದ್ರು. ಸೊ ಹಂಗಾಗಿ ಸಲ ವಿಸಿಟ್ ಮಾಡಿದ್ದೆ. ಸೊ ನಾನೇನೆಲ್ಲ ತಗೊಂಬಂದೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. 1 by 1 ನೋಡ್ಕೊಂಡು ಹೋಗೋಣ. ಸೊ ಇಷ್ಟು ತಗೊಂಡ್ ಬಂದಿದ್ದೀನಿ ಫ್ರಮ್ ಮಲ್ಲೇಶ್ವರಂ ಇಂದ. ಸೊ 1 by 1 ತೋರಿಸ್ತೀನಿ. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಈ ಒಂದು ಪುಟಾಣಿ ಬ್ಯಾಗ್ ತಗೊಂಡ್ಬಂದಿದ್ದೀನಿ. ಅಂಡ್ ನಂಗೆ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು. ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಒಂದ್ 2-3 ಬ್ಯಾಗ್ ನಾನು ನಿಮ್ಗೆ ತೋರಿಸಿದ್ದೆ ಹಾಕೊಂಡು ಹೆಂಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ಅನಿಸ್ತು ನನ್ಗೆ ಇದನ್ನ ತಗೊಬೇಕು ಅಂತ. ಯಾಕೋ ಗೊತ್ತಿಲ್ಲ, ನಂಗೆ ಈ ತರ ಕ್ಯೂಟ್ ಆಗಿರೋದೊಂದು ಬ್ಯಾಗ್ ತುಂಬಾ ಬೇಕಿತ್ತು. ಸೊ ಹಂಗಾಗಿ ತಗೊಂಬಂದೆ. ತುಂಬಾನೇ ಚೆನ್ನಾಗಿದೆ, ಜೊತೆಗೆ ತುಂಬಾ ಸ್ಪೇಷಿಯಸ್ ಆಗಿ ಕೂಡ ಇದೆ. ಆನ್ಲೈನ್ ಅಲ್ಲಿ ನಾನು ತುಂಬಾ ಬ್ಯಾಗ್ಸ್ ನೋಡಿದೆ, ಬಟ್ ನನ್ಗೆ ಏನೋ ಗೊತ್ತಿಲ್ಲ, ತಗೋಬೇಕಂತ ಎಲ್ಲೂ ಅನಿಸ್ಲೇ ಇಲ್ಲ. ಬಟ್ ದಿಸ್ ಟೈಮ್ ನಂಗೆ ಬೇಕೇ ಬೇಕಿತ್ತು, ಹಂಗಾಗಿ ತಗೊಂಡೆ. ಇಲ್ಲೂ ಕೂಡ ಸೈಡ್ ಅಲ್ಲಿ ನೀವ್ ಏನ್ ಬೇಕಾದ್ರೂ ಇಟ್ಕೋಬಹುದು. ಅಂಡ್ ಈವನ್ ಈ ಸೈಡ್ ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿದೆ. ಮಧ್ಯದಲ್ಲಿ ಜಿಪ್ ಇದೆ. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಅವರು ಅಂತಿದ್ರು, ಮೇಡಮ್ ಕ್ವಾಲಿಟಿ ನೋಡಿ ಪ್ರೈಸ್ ಹೇಳಿ ಅಂತ. ಈ ಟೋಲ್ಡ್ ಮಿ ಅರೌಂಡ್ 1100 rupees ಸಮಥಿಂಗ್ ಹೇಳಿದ್ರು, ಆಯ್ತಾ. ಬಟ್ ಐ ಪೇಡ್ ಓನ್ಲಿ 800 rupees ಈ ಬ್ಯಾಗ್ಗೆ. ಸೊ ನಿಮ್ಗೆ ಹೆಂಗ್ ಅನ್ಸುತ್ತೆ, ವರ್ತ್ ಅನ್ಸುತ್ತಾ ಇಲ್ಲೋ ಅಂತ ನನ್ಗೆ ತಿಳಿಸಿ. ಫುಲ್ ತೋರಿಸ್ತೀನಿ. ನೀವು ಇಲ್ಲಿ ಅಡ್ಜಸ್ಟಬಲ್ ಸ್ಟ್ರಾಪ್ಸ್ ಇದೆ, ನೀವು ಹೆಂಗ್ ಬೇಕೋ ಹಂಗ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬಹುದು. ಸೊ ಐ ಪರ್ಸನಲಿ ಲೈಕ್ ಇಟ್ ಅಂಡ್ ಐ ಲವ್ ಇಟ್. ನೆಕ್ಸ್ಟ್ ಬರೋದಾದ್ರೆ ಸ್ಲಿಪ್ಪರ್ಸ್ ನ ತಗೊಂಡ್ಬಂದಿದ್ದೀನಿ. ಕ್ಯಾಶುವಲ್ಗೆ ಯಾವ ಡ್ರೆಸ್ಸಿಗಾದ್ರೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇದ್ರ ಕಾಸ್ಟ್ ಬಂದ್ಬಿಟ್ಟು 150 rupees. ಇದ್ರಲ್ಲಿ ಏನು ಬಾರ್ಗೇನ್ ಅಂತ ಏನಿಲ್ಲ, ಎಷ್ಟು ಕೇಳಿದ್ರು ಅಷ್ಟೇ ಕೊಟ್ಬಿಟ್ಟು ಬಂದೆ. ನಂಗೆ ಇದ್ರಲ್ಲಿ ಆಕ್ಚುಲಿ ನಾನು ಬ್ಲಾಕ್ ನೋಡಿದ್ದು, ಆಯ್ತಾ, ಫಸ್ಟ್. ಬಟ್ ಅದಾದ್ಮೇಲೆ ಬ್ಲಾಕ್ ಇರ್ಲಿಲ್ಲ, ನನ್ನ ಸೈಜ್ ಅಲ್ಲಿ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಈ ಕಲರ್ ಅಲ್ಲಿ ಇದೆ ಅಂತ ಹೇಳಿದ್ರು. ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನ್ನ ಫ್ರೆಂಡ್ ಕೂಡ ಇದನ್ನೇ ತಗೋ, ಚೆನ್ನಾಗಿದೆ ಕಲರ್ ಅಂತ ಹೇಳಿದ್ಲು ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಐ ಲೈಕ್ ಇಟ್. ಅಂಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಅಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಅಂಡ್ ಜಾಸ್ತಿ ರಫ್ ಎಲ್ಲ ಯೂಸ್ ಮಾಡಕ್ ಆಗಲ್ಲ. ಸೊ ಆಲ್ಟರ್ನೇಟಿವ್ ಡೇಸ್ ನೀವು ಆಫೀಸ್ಗೆ, ಕಾಲೇಜ್ಗೆ ಅಂತ ಹಾಕೊಂಡು ಹೋಗ್ಬೋದು. ಎಸ್. ಸೊ ನೆಕ್ಸ್ಟ್ ಬಂದು ಹೀಲ್ಸ್ ನ ತಗೊಂಡೆ. ನನ್ನ ಹತ್ರ ಹಾಕೊಂಡು ಹೋಗಕ್ಕೆ ಅಂತ ಇರೋದು ಒಂದು ಹೀಲ್ಸ್. ಇದನ್ನ ಸೇರಿದ್ರೆ 2ನೇ ಹೀಲ್ ಆಗುತ್ತೆ ಇದು. ತುಂಬಾ ದಿನದಿಂದ ಒಂದು ಹೀಲ್ ಬೇಕಿತ್ತು ನನ್ಗೆ. ಅಂಡ್ ರೀಸೆಂಟ್ ಆಗಿ, ಐ ಮೀನ್ ಕಮಿಂಗ್ ಡೇಸ್ ಅಲ್ಲಿ ಒಂದು ಮದ್ವೆಗೆ ಬೇರೆ ಹೋಗ್ತಾ ಇದ್ದೀನಿ. ಹಾಕಿದ್ನೆ ಎಷ್ಟ್ ಸಲ ಹಾಕೊಳ್ಳೋದು ಅಂತ ಹೇಳ್ಬಿಟ್ಟು ಇದನ್ನ ತಗೊಂಬಂದೆ. ಬ್ಲಾಕ್ ಕಲರ್. ನನ್ನ ಹತ್ರ ಆಲ್ರೆಡಿ ವೈಟ್ ಕಲರ್ ಇದೆ. ಸೊ ಇದು ಬ್ಲಾಕ್ ಕಲರ್ ಒಂದು ಬೇಕಿತ್ತು ಅಂತ ಹೇಳ್ಬಿಟ್ಟು ಇದನ್ನ ಕೂಡ ತಗೊಂಬಂದೆ. ತುಂಬಾನೇ ಚೆನ್ನಾಗಿದೆ. ನನಗೆ ಕರೆಕ್ಟ್ ಆಗಿ ಏನೋ ಫಿಟ್ ಆಗ್ತಿತ್ತು. ಸೊ ಹಂಗಾಗಿ ನಾನು ಇದೊಂದು ತಗೊಂಡೆ. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಬಂದು 350 rupees ಕೊಟ್ಟು ಕುರ್ತಾ ಸೆಟ್ ನ ತಗೊಂಡಿದ್ದೀನಿ. ಸೊ ಪ್ಯಾಂಟ್ ಬಂದು ಈ ತರ ಇದೆ, ಸ್ವಲ್ಪ ಅಗ್ಲನೇ ಇದೆ ಕೆಳಗಡೆ ಕಾಲ್ ಹತ್ರ. ಸೊ ಕ್ವಾಲಿಟಿ ನಿಜವಾಗ್ಲೂ ಚೆನ್ನಾಗಿದೆ. ಅಂಡ್ ಇಲ್ಲಿ ನಿಮ್ಗೆ ಅಡ್ಜಸ್ಟಬಲ್ ಸ್ಟ್ರಾಪ್ಸ್ ಇದೆ, ಹೆಂಗ್ ಬೇಕೋ ಎಷ್ಟು ಬೇಕೋ ಅಷ್ಟು ಕಟ್ಕೋಬಹುದು, ಹಂಗಿದೆ. ಇವನ್ ನಿಮ್ಗೆ ಪಾಕೆಟ್ ಕೂಡ ಇದೆ ಗೈಸ್. ಡೈಲಿ ವೇರ್ಸ್ಗೆ, ಕಾಲೇಜ್ಗೆ, ಸ್ಕೂಲ್ಗೆ, ಚಿಕ್ಕ ಮಕ್ಳಾಗಿರೋ ಸ್ಕೂಲ್ಗೂ ಹಾಕೊಂಡು ಹೋಗ್ಬೋದು. ಇವನ್ ಆಫೀಸ್ ವೇರ್ಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ತುಂಬಾ ಚೆನ್ನಾಗಿದೆ ಕೂಡ. ನಂಗೆ ಮೆಟೀರಿಯಲ್ ತುಂಬಾ ಇಷ್ಟ ಆಯ್ತು. ನಾನು ಮುಟ್ಟಿ ನೋಡ್ದಾಗ ಗೊತ್ತಾಯ್ತು. ಸೊ ಇಷ್ಟ ಆಯ್ತು ಅಂತ ಪಟ್ ಅಂತ ತಗೊಂಡೆ. ಅಂಡ್ ಜೊತೆಗೆ 350 rupees. ಇದು ಬಂದು ಮೀಡಿಯಂ ಸೈಜ್ ಅಲ್ಲಿ ಇದೆ. ಟಾಪ್ ತೋರಿಸ್ತೇನೆ ರೀ. ಸೊ ಟಾಪ್ ಬಂದು ವಿ ನೆಕ್ ಇದೆ. ಫಸ್ಟ್ಲಿ ಇತ್ತೀಚೆಗೆ ವಿ ನೆಕ್ ಇಸ್ ಅ ಮೋಸ್ಟ್ ಟ್ರೆಂಡಿಂಗ್ ಏನಪ್ಪಾ
ಬಟ್ಟೆ ಅಂತ ಹೇಳ್ಬೋದು. ಸೊ ಇದು ಹಾಕೊಂಡ್ಮೇಲಂತೂ ನಿಜ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಸಿ ಇದೊಂದು ತಗೊಂಡೆ. ನಂಗೆ ಬ್ಲಾಕ್ ಅಲ್ಲಿ ಬೇಕಿತ್ತು, ನಾನು ಆನ್ಲೈನ್ ಅಲ್ಲಿ ಆಲ್ರೆಡಿ ಕಾರ್ಟ್ ಅಲ್ಲಿ ಹಾಕಿ ಇಟ್ಟಿದ್ದೆ ಆಯ್ತಾ, ಬೇರೆ ಇದ್ರಲ್ಲೆಲ್ಲ ನೋಡ್ಬಿಟ್ಟು. ಸೊ ಅದಾದ್ಮೇಲೆ ಅನ್ಕೊಂಡು ಇದನ್ನೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಇದನ್ನೊಂದು ತಗೊಂಬಂದೆ. ಸೊ ತುಂಬಾನೇ ಚೆನ್ನಾಗಿದೆ. 350 rupees ಅಷ್ಟೇ ಆಯ್ತಾ ಇದು. ನೆಕ್ಸ್ಟ್ ಓ ಮೈ ಗಾಡ್, ಇಷ್ಟೊಂದು ಡಾರ್ಕ್ ಕಲರ್ ಇದೆಯಾ ಅನ್ಸುತ್ತೆ ನನ್ನ ಹತ್ರ, ಮೇ ಬಿ ಐ ಡೋಂಟ್ ರಿಮೆಂಬರ್ ಆಯ್ತಾ. ಶಾರ್ಟ್ ಕುರ್ತಿನ ತಗೊಂಬಂದಿದ್ದೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ, ಸಿಕ್ಕಾಬಟ್ಟೆ ಹೈಲೈಟ್ ಆಗಿ ಕಾಣಿಸ್ತೀರಾ. ಎಷ್ಟೇ ಜನ ನಿಂತಿದ್ರು ನಿಮ್ ಸುತ್ತಮುತ್ತ, ನೀವಂದು ಈ ಬಟ್ಟೆ ಹಾಕೊಂಡಾಗ ತುಂಬಾ ತುಂಬಾ ಹೈಲೈಟ್ ಆಗಿ ಕಾಣಿಸ್ತೀರಾ. ಬಿಕಾಸ್ ನೀವೇ ನೋಡ್ತಿರ್ಬೋದು, ಕಲರ್ ಕೂಡ ಅಷ್ಟೇ ಹೈಲೈಟ್ ಆಗಿದೆ. ಇಲ್ಲಿ ಇದನ್ ನೀವು ಕಟ್ಕೋಬಹುದು, ಕಟ್ಕೊಳ್ದಲ್ಲೇ ಹಂಗೆ ಬಿಡ್ಬೋದು ಇಲ್ಲಿ. ಸೊ ಬಿಕಾಸ್ ತುಂಬಾ ಚಿಕ್ಕದಾಗಿದೆ ಆಯ್ತಾ. ಸೊ ನಾನು ಸ್ವಲ್ಪ ಎಕ್ಸ್ಟ್ರಾ ಸೈಜ್ ಅಲ್ಲೇ ತಗೊಂಡೆ, ಬಿಕಾಸ್ ನೀರ್ಗೆ ಹಾಕಿದ್ಮೇಲೆ ಏನಾದ್ರು ಶ್ರಿಂಕ್ ಆಗ್ಬಿಡುತ್ತಾ ಬಟ್ಟೆ ಅಂತ ಹೇಳ್ಬಿಟ್ಟು. ಸೊ ಚಿಕ್ಕ ಸೈಜ್ ಅಲ್ಲೇನೆ ತಗೊಂಡ್ಬಂದಿದ್ದೀನಿ ನಾನು. ಐ ಲವ್ ಇಟ್ ಆಯ್ತಾ. ಬ್ಲೂ ಜೀನ್ಸ್ ಮೇಲಂತೂ ಸೂಪರ್ ಆಗಿ ಕಾಣಿಸುತ್ತೆ ಗೈಸ್. ಮಸ್ಟ್ ಬೈ ನೀವೇನಾದ್ರೂ ಮಲ್ಲೇಶ್ವರಂ ಕಡೆ ಹೋದಾಗ. ಸೊ ಇದಕ್ಕೆ ನಾನು ಬಂದು 250 rupees ಪೇ ಮಾಡಿದ್ದೆ. ನೆಕ್ಸ್ಟ್ ಬಂದು 2 ಜೊತೆ ಇಯರಿಂಗ್ಸ್ ತಗೊಂಡಿದ್ದೀನಿ ಆಯ್ತಾ. ಓಪನ್ ಮಾಡಿ ತೋರಿಸ್ತೀನಿ. ಒಂದು ಇಯರಿಂಗ್ಸ್ ಬಂದು 50 rupees, ತುಂಬಾ ವರ್ತ್ ಇದೆ. ನಾನು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದೆ, ಇದೇ ಇಯರಿಂಗ್ಸ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ 150 ಅಥವಾ 100 rupees ಮಿನಿಮಮ್ ಇದೆ ಗೈಸ್. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಔಟ್ಫಿಟ್ಗೂ ನೀವು ಇದನ್ನ ಮ್ಯಾಚ್ ಮಾಡ್ಬೋದು. ಸೊ ಯಾ, ಇದೊಂದು ತಗೊಂಡೆ. ನೆಕ್ಸ್ಟ್ ನಾನು ಯೂಶಲಿ ಇಯರಿಂಗ್ಸ್ ತುಂಬಾ ಚೇಂಜ್ ಮಾಡ್ತಿರ್ತೀನಿ. ನಾನು ಒಂದನ್ನೇ ಹಾಕೊಳಕ್ ಆಗಲ್ಲ, ಟೈಮ್ಸ್ ಹಾಕೋತೀನಿ. ಬಟ್ ಮಿನಿಮಮ್ ಒಂದು ಇಯರಿಂಗ್ಸ್ ನಾನು ಒಂದು 5 ಸಲಾರು ಯೂಸ್ ಮಾಡಿ ಬಿಸಾಡ್ಬಿಡ್ತೀನಿ. ಸೊ ಈ ಇಯರಿಂಗ್ಸ್ ನ ತಗೊಂಡೆ. ಇದು ಕೂಡ ತುಂಬಾನೇ ಚೆನ್ನಾಗಿದೆ ಗೈಸ್. ಸಿ, ಸೊ 1 ಪೇರ್ಗೆ 50 rupees. ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ನಮ್ಮ ಅಕ್ಕ ಮಗಳು ಬರ್ಡೇ ನಾನು ಮರ್ತೋಗ್ಬಿಟ್ಟೆ, ಬಟ್ ಅವಳಿಗೆ ಅಂತ ಒಂದು ಡ್ರೆಸ್ ತಗೊಂಡೆ ಅಂತ ಹೇಳ್ಬಿಟ್ಟು ಇದೇ ಆ ಬಟ್ಟೆ. ಇದು ಕೂಡ ಸೇಮ್ ಪ್ಲೇಸ್ ಅಲ್ಲೇ ತಗೊಂಡು 350 rupees. ಫಸ್ಟ್ ನಾನು ನನ್ಗೆ ಈ ಕಲರ್ ಅಂತ ನೋಡ್ತಾ ಇದ್ದೆ, ಬಟ್ ಅದಾದ್ಮೇಲೆ ಬೇಡ ಬಿಡು, ಗ್ರೀನ್ ನನ್ನ ಹತ್ರ ಇದೆ ಆಲ್ರೆಡಿ ಅಂತ ಹೇಳ್ಬಿಟ್ಟು ಅವಳಿಗೆ ಅಂತ ತಗೊಂಡಿದ್ದು. ಇದು ಕೂಡ ಸೊ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಇದ್ರಲ್ಲಿ ಕೂಡ ಪಾಕೆಟ್ ಇದೆ ನಿಮ್ಗೆ, ಅಂಡ್ ಸ್ಟ್ರಾಪ್ಸ್ ಕೂಡ ಇದೆ. ನೀವು ಎಷ್ಟು ಬೇಕೋ ಅಡ್ಜಸ್ಟ್ ಆಗಿ ಕಟ್ಕೊಂಡು ಹೋಗ್ಬೋದು ಇದನ್ನ. ಅಂಡ್ ಇದು ಜೊತೆಗೆ ಟಾಪ್ ಬಂದ್ಬಿಟ್ಟು ಇದು ಕೂಡ ವಿ ನೆಕ್, ಸೇಮ್ ಆ ಬ್ಲಾಕ್ ಕಲರ್ ಹೆಂಗಿತ್ತಲ್ವಾ, ಸೊ ಅದೇ ತರನೇ ಇದೆ ಇದು ಕೂಡ. ಅದೇ ಇದು ಸ್ಟಿಚಿಂಗ್ ಹಾಕ್ಸ್ಕೋಬೇಕು, ಬಿಕಾಸ್ ಅವಳು ಸ್ವಲ್ಪ ಸಣ್ಣ ಇದ್ದಾಳೆ. ಸ್ಟಿಚಿಂಗ್ ಹಾಕ್ಸ್ಕೊಂಡ್ರೆ ಸರಿ ಆಗುತ್ತೆ. ಆಕ್ಚುಲಿ ನಾನು ಕೂಡ ಹಾಕೋಬಹುದು, ಅವಳು ಕೂಡ ಸ್ಟಿಚ್ ಮಾಡಿಸಿ ಹಾಕೋಬಹುದು, ಆ ತರ ಇದೆ ಇದು ಮೆಟೀರಿಯಲ್. ಇದು ಕೂಡ 350 rupees ಐ ಪೇಡ್ ಗೈಸ್. ಮೀಡಿಯಂ ಸೈಜ್ ಅಲ್ಲೇ ನಾನು ಕೂಡ ತಗೊಂಡಿದ್ದು. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಗೋ ಫಾರ್ ಸ್ವಲ್ಪ ಎಕ್ಸ್ಟ್ರಾ ಸೈಜ್ ತಗೊಳ್ಳಿ, ಇಲ್ಲ ನಾನು ಕಾನ್ಫಿಡೆಂಟ್ ಇದ್ದೇನೆ ಅಷ್ಟಕ್ಕೆ ತಗೊಳ್ಳಿ. ಸೊ ವಿಚ್ ಇಸ್ ಬೆಟರ್. ಇಷ್ಟೊತ್ತರ್ಗು ನೋಡಿದ್ದು ನೀವು ಆಫ್ಲೈನ್ ಶಾಪಿಂಗ್ದು. ಇಷ್ಟು ನಾನು ಮೀಶೋ ಇಂದ ತರಿಸಿದೀನಿ. ಸೊ ಇದು ಆನ್ಲೈನ್ ಶಾಪಿಂಗ್. ಸೊ ನೋಡೋಣ ಎಷ್ಟೆಲ್ಲ ಏನೆಲ್ಲ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀರಂತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಇದು ಬಂದು ತುಂಬಾ ದಿನ ಆಗಿದೆ. ಇನ್ನೂ ಒಂದು ಟಾಪ್ ಬರ್ಬೇಕು, ಅದು ಎಕ್ಸ್ಚೇಂಜ್ ಅಂತ ಕೆಳಗಡೆ ಅಂಗಡಿಲಿ ಇಟ್ಬಿಟ್ಟು ಬಂದಿದ್ದೀನಿ. ಸೊ ಅದಿನ್ನೂ ಎಕ್ಸ್ಚೇಂಜ್ ಆಗಿಲ್ಲ, ಅದಾದ್ಮೇಲೆ ತೋರಿಸ್ತೀನಿ. ದಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಅಲ್ಲಿ ಶೋ ಯು ಯಾವಾಗಾರ ಹಾಕೊಂಡಾಗ. ಬಟ್ ಇವಾಗ ಸದ್ಯಕ್ಕೆ ಇದನ್ನೆಲ್ಲ ನಿಮ್ ಜೊತೆ ತೋರಿಸ್ತೀನಿ ಏನೆಲ್ಲ ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಫಸ್ಟ್ ಬಂದು ಸ್ಕರ್ಟ್ ನ ಆರ್ಡರ್ ಮಾಡಿದ್ದೀನಿ. ನಿಮ್ಗೆ ಫೋಟೋಸ್ ಎಲ್ಲ ಸೈಡ್ ಅಲ್ಲಿ ಹಾಕ್ತೀನಿ, ಹೆಂಗ್ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಇದು ಕೆಳಗಡೆ ಬಂದು ಈ ತರ ಇದೆ ಆಯ್ತಾ, ಒಂಥರ ಏನ್ ಅನ್ಬೋದು, ಫ್ಲವರ್ ಟೈಪು ಅಥವಾ ಅನಾರ್ಕಲಿ ಟೈಪು, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಹೆಂಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು. ಇದು ಫುಲ್ ಉದ್ದ ಬರಲ್ಲ, ನಿಮ್ಗೆ ಒಂದು ತೊಡೆಗಿಂತ ಸ್ವಲ್ಪ ಕೆಳಗಡೆ, ತೊಡೆಗಿಂತ ಕೆಳಗಡೆ ಬರುತ್ತೆ. ಡಿಪೆಂಡ್ಸ್ ಆನ್ ದ ಹೈಟ್ ನಾವ್ ಎಷ್ಟಿರ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇದೊಂದು ತಗೊಂಡೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ನಂಗೆ ಕಲರ್ ಸ್ವಲ್ಪ ಕಡಿಮೆ ಇದೆ ಕಂಪೇರ್ ಟು ಪಿಕ್ಚರ್ ಅಲ್ಲಿ ನೋಡಿದಾಗ, ಬಟ್ ಹಾಕೊಂಡಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಬ್ಲಾಕ್ ಕಲರ್ ಅಥವಾ ಇವನ್ ಬ್ರೌನ್ ಕಲರ್ ಮೇಲೂ ಟಾಪ್ ಮೇಲೆ ಕೂಡ ಇದನ್ನ ನೀವು ಸ್ಟೈಲ್ ಮಾಡ್ಬೋದು. ಸೊ ನಂಗೆ ತುಂಬಾ ಇಷ್ಟ ಆಯ್ತು. ಈ ಲಿಂಕ್ಗಳನ್ನ ಮಾತ್ರ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಐಟಮ್. ಓ ಮೈ ಗಾಡ್, ಈ ಟಾಪ್ ಅಂತೂ ಆಲ್ಮೋಸ್ಟ್ ಇವಾಗ ಎಲ್ಲರೂ ಹಾಕೊಂಡು ತಿರ್ಗಾಡ್ತಿದ್ದಾರೆ. ದಟ್ ಈಸ್ ಇನ್ ಪಿಂಕ್ ಕಲರ್.
ಐ ಲವ್ ಇಟ್. ನಂಗೆ ಇತ್ತೀಚೆಗೆ ತುಂಬಾ ಶಾರ್ಟ್ ಕುರ್ತೀಸ್ ಮೇಲೆ ಲವ್ ಆಗಿದೆ. ಅದು ಲಾಂಗ್ ಏನೋ ಸ್ಲೀವ್ ಇದ್ರು ಓಕೆ, ಸ್ಲೀವ್ ಲೆಸ್ ಇದ್ರು ಓಕೆ, ನಂಗೆ ತುಂಬಾ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಸೊ ದಿಸ್ ಇಸ್ ದ ಪಿಂಕ್ ಶಾರ್ಟ್ ಕುರ್ತಿ ಟಾಪ್. ಸ್ಪೆಷಾಲಿಟಿ ಏನ್ ಗೊತ್ತಾ, ಬ್ಯಾಕ್ ಸೈಡ್ ನಿಮ್ಗೆ ಸ್ಟ್ರಾಪ್ಸ್ ಕೊಟ್ಟಿದ್ದಾರೆ, ಸೊ ದಟ್ ನೀವು ಎಷ್ಟು ಬೇಕೋ ಅಷ್ಟು ಎಳೆದು ಕಟ್ಕೋಬಹುದು. ಇದು ಬಂದು ಮೀಡಿಯಂ ಸೈಜ್ ಅಲ್ಲಿ ಇರೋಂಥದ್ದು. ಅಂಡ್ ಮುಂದೆಗಡೆ ಬಂದು ಬಾಕ್ಸ್ ಕಾಲರ್ ಏನಂತಾರೆ ಸಮಥಿಂಗ್, ನೆಕ್ಗೆ ಬಾಕ್ಸ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ಫುಲ್ ಸ್ಲೀವ್ ಇದೆ, ವಿಚ್ ಇಸ್ ಐ ಲೈಕ್ ಇಟ್. ಕ್ವಾಲಿಟಿ ಇಸ್ ಓಕೆ ಗೈಸ್, ನಾಟ್ ಬ್ಯಾಡ್. ಹಾಕೊಂಡು ಉಜ್ಜು ಬಿಸಾಡೋರಾದ್ರೆ ಸಾಕಾಗುತ್ತೆ. ತುಂಬಾ ಇಷ್ಟ ಆಯ್ತು ನನಗೆ, ತುಂಬಾ ಚೆನ್ನಾಗಿ ಕಾಣಿಸ್ತೀನಿ. ಸೊ ಎಸ್, ಸೊ ಇದನ್ನ ನಾನು ಹೆಂಗ್ ಸ್ಟೈಲ್ ಮಾಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇದು ಬಂದು ಏನಂತಾರೆ ಜಸ್ಟ್ ನೀವು, ಸೊ ಇದಕ್ಕೆ ಇಲ್ಲಿ ಮುಂದೆನೂ ಇದೆ, ನೀವು ಹಿಂಗೆ ಕತ್ತಿಗೆ ಕೂಡ ಕಟ್ಕೋಬಹುದು. ಆಲ್ರೆಡಿ ಈ ತರ ಕಟ್ಕೊಂಡು ಈ ತರ ಹಾಕೋಬೇಕಾಗುತ್ತೆ ನೀವು. ಜೀನ್ಸ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಟಾಪು. ಸೊ ಒಳಗಡೆ ನೀವು ಏನಂತಾರೆ ಬ್ರಾಸ್ ಇದಕ್ಕೆ ಅಂತ ಬರುತ್ತೆ, ಆ ತರದ್ ತಗೊಂಡ್ ಹಾಕೋಬೇಕಾಗುತ್ತೆ. ನಂತರ ಇದೆ, ಅದೆಷ್ಟು ಮರ್ತೋಗ್ತದೆ ನನ್ಗೆ ಹೇಳಕ್ಕೆ. ಸೊ ಇದು ತುಂಬಾನೇ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಕ್ಯೂಟ್ ಆಗಿರುತ್ತೆ. ನನ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಮಾತ್ರ ನನಗೆ ಗೊತ್ತು. ಜೀನ್ಸ್ ಮೇಲೆ ಅಥವಾ ನೀವು ಸ್ಕರ್ಟ್ ಮೇಲೂ ಕೂಡ ಇದನ್ನ ಸ್ಟೈಲ್ ಮಾಡ್ಬೋದು. ಮರೂನ್ ಕಲರ್ ಇದೆ. ಆಕ್ಚುಲಿ ರೆಡ್ ಇರುತ್ತೆ ಅಂತ ಅನ್ಕೊಂಡಿದೆ, ಬಟ್ ಇಟ್ಸ್ ಇನ್ ಮರೂನ್ ಕಲರ್. ಕ್ವಾಲಿಟಿ ರಿಯಲಿ ಗುಡ್ ಗೈಸ್. ಸೈಜ್ ಬಂದು ನಾನು XS ಅಥವಾ SL ತಗೊಂಡಿದ್ದೀನ, SL ತಗೊಂಡಿದ್ದೀನಿ. XS ಇರ್ಲಿಲ್ಲ, XS ಇದ್ರೆ ಮೇ ಬಿ XS ತಗೋತಿದ್ದೆ. ಸೊ ಇದೊಂದು ಗೈಸ್. ನೆಕ್ಸ್ಟ್ ಒನ್ ಬಂದು ಕ್ರಾಪ್ ಟಾಪ್. ಸೊ ಇದು ಕೂಡ ಈ ತರ ಕತ್ಗ ಹಾಕೊಳ್ಳುವಂತದನೆ. ಇದಕ್ಕೆ ಬರೋ ಬ್ರಾ ಡಿಫ್ರೆಂಟ್ ಆಗಿರುತ್ತೆ, ಆ ತರ ಬ್ರಾನೇ ನೀವು ತಗೋಬೇಕಾಗುತ್ತೆ. ಸೊ ಎಸ್, ಸೊ ಈ ತರ ಹಾಕೊಳ್ಳೋದು. ಹಿಂದೆಗಡೆ ಎಲಾಸ್ಟಿಕ್ ಇದೆ, ಸೊ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ನಿಮ್ಗೆ. ಇದೆಲ್ಲ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಇರುವಂತದ್ದು ಗೈಸ್. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸಿ ಎಲಾಸ್ಟಿಕ್. ಓಕೆ, ನೆಕ್ಸ್ಟ್ ಒನ್ ಕೂಡ ತುಂಬಾನೇ ಚೆನ್ನಾಗಿದೆ. ನಂಗೆ ಈ ಟಿ ಶರ್ಟ್ ಬೇಕಾಗಿತ್ತು, ಬಿಕಾಸ್ ನನ್ನ ಹತ್ರ ಪ್ಯಾಂಟ್ ತಗೊಬಂದೆ ರೀಸೆಂಟ್ ಆಗಿ. ನಾನು ವೆಸ್ಟ್ ಸೈಡ್ ಅಲ್ಲಿ ಶಾಪಿಂಗ್ ಮಾಡಿದಾಗ ಬ್ರೌನ್ ಕಲರ್ ಒಂದು ಪ್ಯಾಂಟ್ ಅನ್ನು ತಗೊಂಬಂದಿದ್ದೀನಿ ಆಯ್ತಾ. ಸೊ ಆ ಪ್ಯಾಂಟ್ ಗೆ ಮ್ಯಾಚ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಈ ಟಾಪ್ ನ ತಗೊಂಬಂದಿದ್ ನಾನು. ನನಗೆ ತುಂಬಾ ಇಷ್ಟ ಆಯ್ತು. ಕ್ವಾಲಿಟಿ ನಾನು ಎಕ್ಸ್ಪೆಕ್ಟ್ ಮಾಡಿರೋ ತರಾನೇ ಇದೆ. ಅಂಡ್ ಪಿಕ್ಚರ್ ಅಲ್ಲಿ ಹೆಂಗಿದೆಯೋ ಹಂಗೆ ಇದೆ ಗೈಸ್, ಏನೂ ಡಿಫ್ರೆನ್ಸ್ ಇಲ್ಲ. ತುಂಬಾನೇ ಇಷ್ಟ ಆಯ್ತು ನನ್ಗೆ ಬಟ್ಟೆ. ಸೊ ಎಸ್, ಇದು ಕೂಡ ತುಂಬಾ ಚೆನ್ನಾಗಿದೆ ಆಯ್ತಾ. ಇದು ಕೂಡ ಅಫ್ಕೋರ್ಸ್ ಶಾರ್ಟ್ ಕುರ್ತಿನೇ. ಇದು ಪಿಕ್ಚರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಹಾಕೊಂಡ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನ ಸ್ವಲ್ಪ ಸ್ಟಿಚಿಂಗ್ ಮಾಡಿಸ್ಬೇಕು. ಇದು ಈ ತರ ಅಗ್ಲ ಇರೋ ತರದ್ದು ಹೊಸದಾಗಿ ಟ್ರೆಂಡ್ ಆಗ್ತಿದೆಯಲ್ಲ, ನಂಗೆ ಅದು ಹೆಂಗ್ ಎಕ್ಸ್ಪ್ಲೇನ್ ಮಾಡೋಕ್ ಗೊತ್ತಿಲ್ಲ. ಈ ತರದ್ದು ಫುಲ್ ಸ್ಲೀವ್ ತುಂಬಾ ಚೆನ್ನಾಗಿದೆ ಆಯ್ತಾ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನೀರ್ಗೆ ಹಾಕಿದ್ಮೇಲೆ ಸೈಜ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಹಂಗಾಗಿ ನಾನು ಮೀಡಿಯಂ ಸೈಜ್ ಅಲ್ಲೇ ಆರ್ಡರ್ ಮಾಡ್ಕೊಂಡಿದ್ದೀನಿ ಇದನ್ನ. ಸೊ ಚೆನ್ನಾಗಿದೆ, ಬಟ್ಟೆ ಇಷ್ಟ ಆಯ್ತು ನನ್ಗೆ. ಸೊ ಬ್ಲಾಕ್ ಕಲರ್ ಪ್ಯಾಂಟ್ ಮೇಲೆ ಅಫ್ಕೋರ್ಸ್ ಸೂಪರ್ ಆಗಿ ಕಾಣಿಸುತ್ತೆ. ಇವನ್ ಜೀನ್ಸ್ ಮೇಲೆ ಕೂಡ ನೀವು ಸ್ಟೈಲ್ ಮಾಡ್ಬೋದು. ಬ್ಯಾಕ್ ಸೈಡ್ ಎಂತದ್ದು ಇಲ್ಲ ಸ್ಟ್ರಾಪ್, ಇದ್ರಲ್ಲಿ ಜಸ್ಟ್ ನಾರ್ಮಲ್ ಕುರ್ತಾ ಟಾಪ್ ತರನೇ ಇದೆ ಗೈಸ್. ನಮ್ಮ ಮನೇಲಿ ವಾಟರ್ ಬಾಟಲ್ಸ್ ಜಾಸ್ತಿ ಆಗ್ತಿದೆ ಆಯ್ತಾ. ಸೊ ಅದನ್ನ ಕ್ಲೀನ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಈ ತರದ್ದು ವಾಟರ್ ಬಾಟಲ್ ಕ್ಲೀನ್ ಮಾಡೋದನ್ನ ತರಿಸ್ಕೊಂಡಿದ್ದೀನಿ. ಒಂದ್ 4-5 ತರ ಬಂದಿದೆ. 5 ಪೀಸ್ ಬಂದಿದೆ. ದೊಡ್ಡ ಬಾಟಲ್ ಇದ್ರೆ, ಚಿಕ್ಕ ಚಿಕ್ಕ ಬಾಟಲ್ಸ್ ಇದ್ರೆ ಸಂದಿಗೆಲ್ಲ ಹಾಕಿ ಉಜ್ಜಿ ಕ್ಲೀನ್ ಮಾಡೋಷ್ಟು ಬಂದಿದೆ. ಸೊ ಎಸ್, ಅದಕ್ಕೆ ಅಂತ ಹೇಳಿ ಇದನ್ನ ತರಿಸ್ಕೊಂಡಿದ್ದೀನಿ. ಆಕ್ಚುಲಿ ಇನ್ನೂ ಬರ್ಬೇಕು. ಸವಾನಾದಲ್ಲಿ ಸ್ವಲ್ಪ ಆರ್ಡರ್ ಮಾಡಿದ್ದೀನಿ, ಬಟ್ ಅದ ತೋರ್ಸೋಂಥದ್ದು ನಾನು ತೋರ್ಸಲ್ಲ. ಜಸ್ಟ್ ಒಂದು ಜೀನ್ಸ್ ನಾನು ನಿಮ್ಗೆ ತೋರಿಸ್ಬೋದು. ಅದನ್ನ ಬಿಟ್ಟು ಇನ್ ಎಂತದ್ದು ಇಲ್ಲ. ಅದನ್ನ ಯಾವ್ದಾದ್ರು ಬೇರೆ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಕಮೆಂಟ್ ಮಾಡಿ ಹೇಳಿ, ಆಫ್ಲೈನ್ ಇಷ್ಟ ಆಯ್ತಾ, ಆನ್ಲೈನ್ ಕ್ಲಾತ್ಸ್ ಇಷ್ಟ ಆಯ್ತಾ ಅಂತ ಹೇಳ್ಬಿಟ್ಟು. ಎಲ್ಲಾನು ಬಜೆಟ್ ಫ್ರೆಂಡ್ಲಿ ಆಗಿ ನಾನು ತಗೊಂಡ್ಬಂದಿರೋದು. ಆದಷ್ಟು ಆನ್ಲೈನ್ ಅಲ್ಲಿ ತಗೊಂಡಿರೋದು ಮಾತ್ರ ಲಿಂಕ್ ಕೊಡಕ್ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಇಷ್ಟ ಆದ್ರೆ ನೀವು ಕೂಡ ಬೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ ನ ಕೂತು ಎಂಜಾಯ್ ಮಾಡಿದ್ಕೆ. ಹೋಪ್ ನಮ್ಮೆಲ್ಲಾ ಗರ್ಲ್ಸ್ಗೂ ಶಾಪಿಂಗ್ ಅಂದ್ರೆ ಒಂಥರ ಥೆರಪಿ ಇದ್ದಂಗೆ. ಕೆಲವರು ಅದನ್ನ ಒಪ್ಕೊಳ್ತಾರೆ, ಕೆಲವರು ಅದನ್ನ ಒಪ್ಕೊಳ್ಳಲ್ಲ. ಇಟ್ಸ್ ಅಪ್ ಟು ದೆಮ್. ಬಟ್ ಐ ಆಮ್ ಸೋ ಹ್ಯಾಪಿ. ಈ ಸಲ ಶಾಪಿಂಗ್ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇನ್ ರೆಗ್ಯುಲರ್ ಆಗಿ ಮಲ್ಲೇಶ್ವರಂಗೆ ವಿಸಿಟ್ ಮಾಡ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಮೈಂಡ್ ಅಲ್ಲಿ. ಸೊ ಎಸ್, ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಶಾಪಿಂಗ್ ಹಾಲ್. ಹೋಪ್ ನೀವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದಿರಾ ಕೂತು ಅಂತ ಅನ್ಕೊಂಡಿದೀನಿ. ಸಿಗ್ತೀನಿ ನಾನು ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾರೆ ಕಲಿ ವರ್ಲ್ಡ್ 26 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಂಜಿತಾ ಪ್ರಕಾಶ್. ಓಕೆ, ಬಾಯ್.